ಇಂದಿನ ಡೇಟು 11/1/25 मीठे बच्चे। योग अग्नि के समान है जिसमें तुम्हारे पाप जल जाते हैं। ಬಾಬಾ ತಿಳಿಸಿದರೆ ಮಧುರಾದ ಮಕ್ಕಳೇ, ಯೋಗ ಅಗ್ನಿಯ ಸಮಾನ ಆಗಿದೆ, ಇದರಲ್ಲಿ ತಮ್ಮ ಪಾಪಗಳು ಸುಟ್ಟೋಗುತ್ತೆ। आत्मा सतो प्रधान बन जाती, इसलिए एक बाबा की याद में योग में रहो। ಆತ್ಮ ಸತೋ ಪ್ರಧಾನ ಆಗುತ್ತೆ, ಅದಕ್ಕೋಸ್ಕರ ಒಬ್ಬ ತಂದೆಯ ನೆನಪಿನಲ್ಲಿ ಅಂದರೆ ಯೋಗದಲ್ಲಿ ಇರಿ। ಇಂದಿನ ಪ್ರಶ್ನೆ, पुण्य आत्मा बनने वाले बच्चों को किस बात का बहुत बहुत ध्यान रखना। ಪುಣ್ಯ ಆತ್ಮರಾಗುವ ಮಕ್ಕಳಿಗೆ ಯಾವ ಮಾತಿನ ಮೇಲೆ ಬಹಳಷ್ಟು ಗಮನವನ್ನು ಇಟ್ಕೋಬೇಕು? उत्तर है पैसा दान किसे देना, इस बात पर पूरा ध्यान रखना। अगर किसी को पैसा दिया और उसने जाकर शराब आदि पिया, बुरे कर्म किया, तो उसका पाप तुम्हारे ऊपर आ जाएगा। ಹಣದ ದಾನವನ್ನ ಯಾರಿಗೆ ಮಾಡಬೇಕು? ಈ ಒಂದು ಮಾತಿನ ಮೇಲೆ ಪೂರ್ತಿ ಗಮನ ಇಡಬೇಕು। ಯಾರಿಗಾದರೂ ನಾವು ದುಡ್ಡು ಕೊಟ್ವಿ, ಅವರು ಹೋಗಿ ಸಾರಾಯಿ ಕುಡಿದ್ರು ಅಥವಾ ಕೆಟ್ಟ ಕರ್ಮವನ್ನು ಮಾಡಿದಾಗ ಅದರ ಪಾಪ ನಮ್ಮ ಮೇಲೇನೆ ಬರುತ್ತೆ। तुम्हें पाप आत्माओं से अब लेन देन नहीं करनी है, यहाँ तो तुम्हें पुण्य आत्मा बने। ತಾವು ಪಾಪಾತ್ಮರ ಜೊತೆ ಈಗ ಕೊಡೋದು ತಗೊಳೋದು ಮಾಡೋಂಗಿಲ್ಲ, ಇಲ್ಲಂತೂ ತಾವು ಪುಣ್ಯಾತ್ಮರು ಆಗಬೇಕಾಗಿದೆ। ಆಡಾಗಿದೆ, ನಾವು ಹಂಸೆ ಜುದಾ ಹೋಂಗೆ, ಅವರು ನಮ್ಮಿಂದ ಎಂದು ದೂರ ಆಗೋದೇ ಇಲ್ಲ। ಓಂ ಶಾಂತಿ। इसको कहा जाता याद की आग, योग अग्नि माना याद की आग। आग अक्षर क्यों कहा गया? क्योंकि इसमें पाप जल जाते हैं। ಇದಕ್ಕೆ ತಿಳಿಸಲಾಗತ್ತೆ ನೆನಪಿನ ಬೆಂಕಿ, ಯೋಗ ಅಗ್ನಿ ಅಂತ ನೆನಪಿನ ಬೆಂಕಿಗೆ ಹೇಳಲಾಗುತ್ತೆ। ಬೆಂಕಿ ಅನ್ನುವ ಅಕ್ಷರ ಯಾಕೆ ಹೇಳಲಾಯಿತು? ಯಾಕೆಂದರೆ ಇದರಲ್ಲಿ ಪಾಪಗಳು ಸುಟ್ಟೋಗುತ್ತವೆ। ये से तुम बच्चे ही जानते हो कैसे हम तमो प्रधान से सतो प्रधान बनते। सतो प्रधान का अर्थ ही है पुण्यात्मा और तमो प्रधान का अर्थ है पापात्मा। ಇಲ್ಲಿ ತಾವು ಮಕ್ಕಳಿಗೆ ಗೊತ್ತಿದೆ ಯಾವ ರೀತಿ ನಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗ್ತೀವಿ। ಸತೋ ಪ್ರಧಾನದ ಅರ್ಥ ಆಗಿದೆ ಪುಣ್ಯಾತ್ಮರು, ತಮೋ ಪ್ರಧಾನದ ಅರ್ಥ ಆಗಿದೆ ಪಾಪಾತ್ಮರು। कहा भी जाता ये बहुत पुण्य आत्मा है, ये पाप आत्मा है, इससे सिद्ध होता आत्मा ही सतो प्रधान बनती, फिर पुनर्जन्म लेते लेते तमो प्रधान बनती, इसलिए इसको पाप आत्मा कहा जाता है। ಇದರಿಂದ ಸ್ಪಷ್ಟ ಆಗತ್ತೆ ಆತ್ಮನೇ ಸತೋ ಪ್ರಧಾನ ಆಗತ್ತೆ, ನಂತರ ಪುನರ್ಜನ್ಮವನ್ನ ಪಡಿತಾ ಪಡಿತಾ ತಮೋ ಪ್ರಧಾನ ಆಗತ್ತೆ। ಅದಕ್ಕೆ ಹೇಳಲಾಗತ್ತೆ ಇವರು ಬಹಳ ಪುಣ್ಯಾತ್ಮರು, ಇವರು ಪಾಪಾತ್ಮರು, ಇವರಿಗೆ ಪಾಪಾತ್ಮ ಅಂತ ಹೇಳಲಾಗತ್ತೆ। पतित पावन बाबा को भी इसलिए याद करते कि आकर पावन आत्मा बनाए। पतित आत्मा किसने बनाया? ಪಾವನ ತಂದೆಯನ್ನು ಅದಕ್ಕೋಸ್ಕರ ಕರಿತೀವಿ, ಬಂದು ಪಾವನ ಆತ್ಮರಾಗಿ ಮಾಡಿ। ಪತಿತ ಆತ್ಮ ಯಾರು ಮಾಡಿದ್ರು? ये किसको भी पता नहीं, तुम जानते हो जब पावन आत्मा थे तो उसको राम राज कहा जाता। ಇದು ಸಹ ಯಾರಿಗೂ ಗೊತ್ತಿಲ್ಲ, ಯಾವಾಗ ತಾವು ಪಾವನ ಆತ್ಮರಾಗಿದ್ರಿ ಆಗ ಅದಕ್ಕೆ ರಾಮರಾಜ್ಯ ಅಂತಿದ್ರು। अभी पतित आत्माएं हैं इसलिए इनको रावण राज्य कहा जाता, भारत ही पावन भारत ही पतित बनता। ಈಗ ಪತಿತ ಆತ್ಮರಾಗಿದ್ದಾರೆ, ಅದಕ್ಕೋಸ್ಕರ ಇದನ್ನ ರಾವಣ ರಾಜ್ಯ ಅಂತ ಹೇಳಲಾಗುತ್ತೆ। ಭಾರತನೇ ಪಾವನ, ಭಾರತನೇ ಪತಿತ ಆಗಿದೆ। बाप ही आकर भारत को पावन बनाते, बाकी सब आत्माएं पावन बन शांति धाम में चली जाती, अभी है दुख धाम। ಬಾಬನೇ ಬಂದು ಭಾರತವನ್ನ ಪಾವನರಾಗಿ ಮಾಡ್ತಾರೆ, ಬಾಕಿ ಎಲ್ಲ ಆತ್ಮಗಳು ಪಾವನರಾಗಿ ಶಾಂತಿಧಾಮಕ್ಕೆ ಹೋಗ್ತಾರೆ, ಇದಂತೂ ದುಃಖಧಾಮ ಆಗಿದೆ। इतनी सहज बात में बुद्धि में बैठती नहीं, जब दिल से समझे तब सच्चा ब्राह्मण बने। ब्राह्मण बनने बिगर बाबा से वर्षा मिल ना सके।
ಇಷ್ಟು ಸಹಜವಾದ ಮಾತನ್ನು ಬುದ್ಧಿಯಲ್ಲಿ ಕುತ್ಕೊಳೋದಿಲ್ಲ. ಯಾವಾಗ ಹೃದಯದಲ್ಲಿ ಅರ್ಥ ಮಾಡ್ಕೊಂತಾರೆ ಆಗ ಸತ್ಯವಾದ ಬ್ರಾಹ್ಮಣರಾಗ್ತಾರೆ. ಬ್ರಾಹ್ಮಣರಾಗದೆ ತಂದೆಯಿಂದ ಆಸ್ತಿ ಸಿಗೋದೇ ಇಲ್ಲ. अब ये है संगम युग का यज्ञ, यज्ञ के लिए तो ब्राह्मण जरूर चाहिए ना, अभी तुम ब्राह्मण बनते हो. ಇವಾಗ ಇದಾಗಿದೆ ಸಂಗಮ ಯುಗದ ಯಜ್ಞ. ಯಜ್ಞಕ್ಕೋಸ್ಕರ ಬ್ರಾಹ್ಮಣರು ಅವಶ್ಯಕತೆ ಇಲ್ಲ, ಈಗ ತಾವು ಬ್ರಾಹ್ಮಣರಾಗಿದ್ದೀರಾ. जानते हो मृत्यु लोक का ये अंतिम यज्ञ है, मृत्यु लोक में ही ये यज्ञ होता, अमर लोक में यज्ञ होता नहीं. ಗೊತ್ತಿದೆ, ಮೃತ್ಯು ಲೋಕದ ಇದು ಅಂತಿಮ ಯಜ್ಞ ಆಗಿದೆ. ಮೃತ್ಯು ಲೋಕದಲ್ಲಿ ಯಜ್ಞ ಇರುತ್ತೆ, ಅಮರ ಲೋಕದಲ್ಲಿ ಯಜ್ಞ ಇರೋದೇ ಇಲ್ಲ. भक्तों के बुद्धि में ये बातें बैठ ना सके, भक्ति बिल्कुल अलग है, ज्ञान अलग है. ಭಕ್ತರ ಬುದ್ಧಿಯಲ್ಲಿ ಈ ಮಾತುಗಳು ಕುತ್ಕೊಳ್ಳೋದಿಲ್ಲ. ಭಕ್ತಿನೇ ಬೇರೆ, ಜ್ಞಾನನೇ ಬೇರೆ ಆಗಿದೆ. मनुष्य फिर वेदों शास्त्रों को ही ज्ञान समझ लेते, अगर उनमें ज्ञान होता फिर मनुष्य वापस चले जाए. ಮನುಷ್ಯರು ನಂತರ ವೇದ ಶಾಸ್ತ್ರಗಳಿಗೆ ಜ್ಞಾನ ತಿಳ್ಕೊಂಡ್ಬಿಡ್ತಾರೆ. ಅದರಲ್ಲಿ ಜ್ಞಾನ ಇರೋದಾದ್ರೆ ಮತ್ತೆ ಮಾನವ ವಾಪಸ್ ಹೋಗ್ಬೇಕಲ್ಲ. परंतु ड्रामा अनुसार वापस कोई भी जाता नहीं. बाबा ने समझाया पहले नंबर को ही सतो रजो तमो में आना है, तो दूसरे फिर सतो का पाठ बजाए वही कैसे वापस जा सकते. ಡ್ರಾಮಾ ಅನುಸಾರ ವಾಪಸ್ಸು ಯಾರೂ ಹೋಗುವಂಗಿಲ್ಲ. ಬಾಬಾ ತಿಳಿಸ್ತಿದ್ದಾರೆ, ಮೊಟ್ಟ ಮೊದಲನೇ ನಂಬರ್ ಯಾರು ಸತೋ ರಜೋ ತಮೋದಲ್ಲಿ ಬರಲೇಬೇಕು ಅಂದ ಮೇಲೆ ಇತರರು ಸತೋ ಪಾತ್ರವನ್ನು ಅಭಿನಯಿಸಿ ವಾಪಸ್ ಹೆಂಗ್ ಹೋಗಕ್ಕೆ ಸಾಧ್ಯ. उसको तो फिर तमो प्रधान में आना है, पाठ बजाना है. हर एक एक्टर की ताकत अपनी अपनी होती है. ಅವ್ರಿಗಂತೂ ಮತ್ತೆ ತಮೋ ಪ್ರಧಾನದಲ್ಲಿ ಬರಲೇಬೇಕು, ಪಾತ್ರವನ್ನ ಅಭಿನಯ ಮಾಡಲೇಬೇಕು. ಪ್ರತಿಯೊಂದು ಪಾತ್ರಧಾರಿಯ ತಾಕತ್ ಅನುಸಾರ ತಮ್ಮ ತಮ್ಮ ಪಾತ್ರವನ್ನ ಅಭಿನಯ ಮಾಡ್ತಾರೆ. बड़े बड़े एक्टर्स कितने नामी ग्रामी होते, सबसे मुख्य क्रिएटर डायरेक्टर और मुख्य एक्टर कौन. ದೊಡ್ಡ ದೊಡ್ಡ ಪಾತ್ರಧಾರಿಗಳು ಎಷ್ಟು ಹೆಸರುವಾಸಿಯಾಗಿರ್ತಾರೆ. ಎಲ್ಲರಿಗಿಂತ ಮುಖ್ಯವಾದ ಕ್ರಿಯೇಟರ್, ಡೈರೆಕ್ಟರ್ ಮತ್ತೆ ಮುಖ್ಯ ಆಕ್ಟರ್ ಯಾರು. अभी तुम समझते हो गॉड फादर है मुख्य, पीछे फिर जगदम्बा जगत पिता, जगत के मालिक, विश्व के मालिक बनते हैं. इसका पाठ जरूर ऊंचा है. ಈಗ ತಮಗೆ ಅರ್ಥ ಆಗಿರಬಹುದು, ತಂದೆ ಗಾಡ್ ಫಾದರ್ ಮುಖ್ಯ, ಅವರ ನಂತರ ಜಗದಂಬ ಜಗತ್ ಪಿತ, ಜಗತ್ತಿಗೆ ಮಾಲೀಕ, ವಿಶ್ವದ ಮಾಲೀಕರಾಗಿ ಮಾಡ್ತಾರಲ್ಲ, ಅವರ ಪಾತ್ರ ಖಂಡಿತ ಉತ್ತಮವಾಗಿರುತ್ತೆ. तो उनके पगार में ऊंचा होगा, पगार देते बाप जो सबसे ऊंचा है. कहते हैं तुम मुझे इतना मदद करते हो तो तुमको पगार भी जरूर इतनी मिलेंगे. ಅವರಿಗೆ ಸಂಬಳನೂ ಜಾಸ್ತಿ ಇರುತ್ತೆ. ಸಂಬಳ ಕೊಡುವಂಥವ್ರು ತಂದೆನೇ ಅಲ್ಲ, ಅವರು ಅತಿ ಶ್ರೇಷ್ಠ ಆಗಿದ್ದಾರೆ. ತಿಳಿಸಲಾಗುತ್ತೆ, ಇವರ ನಮಗೆ ಎಷ್ಟೊಂದು ಸಹಯೋಗ ನೀಡ್ತಿದ್ದಾರೆ ಅಂದ ಮೇಲೆ ಇವರಿಗೆ ಸಂಬಳನೂ ಅಷ್ಟೇ ಕೊಡ್ತಾರೆ. ಯಾರು ಇದೆಲ್ಲ ಬಾಬಾನೇ ತಿಳಿಸಿದ್ದಾರೆ. बैरिस्टर पढ़ेंगे तो कहेंगे इतना ऊंच पद प्राप्त कराता हूँ तो इस पढ़ाई पर बच्चों को कितना अटेंशन देना है, गृहस्थ में भी रहना है, कर्मयोग संन्यास है ना. ಬ್ಯಾರಿಸ್ಟರ್ ಓದುವಂಥವರು ಹೇಳ್ತಾರೆ, ಇಷ್ಟು ಉನ್ನತವಾದ ಪ್ರಾಪ್ತಿಯನ್ನು ಮಾಡಿಸ್ತೀವಿ, ಈ ವಿದ್ಯೆಯ ಮೇಲೆ ಮಕ್ಕಳಿಗೆ ಅಟೆನ್ಷನ್ ನೀಡಬೇಕಲ್ಲ, ಗೃಹಸ್ಥದಲ್ಲೂ ಇರಬೇಕು, ಕರ್ಮ ಸನ್ಯಾಸಿಗಳಲ್ಲ. गृहस्थ व्यवहार में रहते सब कुछ करते हुए बाबा से वर्षा पानी का पुरुषार्थ कर सकते, इसमें कोई तकलीफ नहीं. काम काज करते बाबा की याद में रहना. ಗೃಹಸ್ಥ ವ್ಯವಹಾರದಲ್ಲಿದ್ದು ಎಲ್ಲವನ್ನ ಮಾಡ್ತಾ ತಂದೆಯಿಂದ ಆಸ್ತಿ ಪಡೆಯುವ ಪುರುಷಾರ್ಥ ಮಾಡಬೇಕು. ಇದರಲ್ಲಿ ಎಂಥದೇ ಶ್ರಮ ಇಲ್ಲ. ಕೆಲಸ ಕಾರ್ಯಗಳನ್ನು ಮಾಡ್ತಾ ತಂದೆಯ ನೆನಪಿನಲ್ಲಿ
ಇರಬೇಕು. नालिश तो बड़ी सहज है, गाते भी है, ए पतित पावन आओ आकर हमको पावन बनाओ. पावन दुनिया में तो राजधानी है, तो बाबा उस राजधानी का लायक बना. ಧ್ಯಾನ ಬಹಳ ಸಹಜ ಆಗಿದೆ, ಗಾಯನನೂ ಇದೆ. ಏ ಪತಿತ ಪಾವನ ಬನ್ನಿ, ಬಂದು ನಮ್ಮನ್ನ ಪಾವನ ಮಾಡಿ. ಪಾವನ ಪ್ರಪಂಚದಲ್ಲಿ ರಾಜಧಾನಿ ಇದೆ, ಅದಕ್ಕೋಸ್ಕರ ತಂದೆ ರಾಜಧಾನಿಯ ಲಾಯಕ್ಕಾಗಿ ಮಾಡ್ತಿದ್ದಾರೆ. इस ज्ञान के मुख्य दो सब्जेक्ट है अलफ और बे. स्वदर्शन चक्रधारी बनो और बाबा को याद करो, तो तुम एवर हेल्दी वेल्दी बनेंगे. ಈ ಜ್ಞಾನದ ಎರಡು ಸಬ್ಜೆಕ್ಟು ತಂದೆ ಮತ್ತು ಆಸ್ತಿ. ಸ್ವದರ್ಶನ ಚಕ್ರಧಾರಿಯಾಗಿ ತಂದೆಯನ್ನ ನೆನಪು ಮಾಡಿ ಆವಾಗ ಸದಾ ಐಶ್ವರ್ಯವಂತರು, ಆರೋಗ್ಯವಂತರಾಗ್ತೀರ. बाबा कहते मुझे वहां याद करो, घर को भी याद करो, मुझे याद करने से तुम घर चले जाएंगे. स्वदर्शन चक्रधारी बनने से तुम चक्रवर्ती राजा बनेंगे. ತಂದೆ ತಿಳಿಸಿದರೆ ನನ್ನನ್ನು ಅಲ್ಲಿ ನೆನಪು ಮಾಡಿ, ಮನೆಯನ್ನು ನೆನಪು ಮಾಡಿ. ನನ್ನನ್ನು ನೆನಪು ಮಾಡೋದ್ರಿಂದ ತಾವು ಮನೆಗೆ ಹೋಗ್ತೀರ. ಸ್ವದರ್ಶನ ಚಕ್ರಧಾರಿ ಆದಾಗ ಚಕ್ರವರ್ತಿ ರಾಜರಾಗ್ತೀರಾ. ये बुद्धि में अच्छी रीति रहना चाहिए. इस समय तो सब तमो प्रधान है ना. ಇದನ್ನ ಬುದ್ಧಿಯಲ್ಲಿ ಚೆನ್ನಾಗಿ ಇಟ್ಕೋಬೇಕು. ಯಾಕೆಂದರೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಅಲ್ವಾ. सुख धाम में सुख शांति संपत्ति सब मिलता, वहां एक धर्म होती. अभी तो देखो घर घर में अशांति है. ಸುಖ ಧಾಮದಲ್ಲಿ ಸುಖ ಶಾಂತಿ ಸಂಪತ್ತು ಎಲ್ಲ ಸಿಗತ್ತೆ, ಅಲ್ಲಿ ಒಂದೇ ಧರ್ಮ ಇರುತ್ತೆ. ಈಗಂತೂ ನೋಡಿ ಮನೆ ಮನೆಯಲ್ಲೂ ಅಶಾಂತಿ ಇದೆ. स्टूडेंट लोग देखो कितना हंगामा करते, अपना न्यू ब्लड दिखाते. ये है तमो प्रधान दुनिया, सतयुग है नई दुनिया. ಸ್ಟೂಡೆಂಟ್ ನೋಡಿ ಎಷ್ಟೊಂದು ಕಲಹ ಜಗಳ ಮಾಡ್ತಿರ್ತಾರೆ, ಹೊಸ ರಕ್ತ ಅಲ್ವಾ. ಇದಾಗಿದೆ ತಮೋ ಪ್ರಧಾನ ಪ್ರಪಂಚ, ಸತ್ಯುಗ ಆಗಿದೆ ಹೊಸ ಪ್ರಪಂಚ. बाप संगम पर आया हुआ है, महाभारत लड़ाई भी संगम की है. अभी ये दुनिया बदलनी है. ಬಾಬಾ ಸಂಗಮದಲ್ಲೇ ಬರ್ತಾರೆ. ಮಹಾಭಾರತ ಯುದ್ಧನೂ ಸಂಗಮದಲ್ಲೇ ಆಗಿದೆ. अभी ये दुनिया बदलनी है. बाबा भी कहते मैं नई दुनिया की स्थापना करने संगम पर आता हूँ. इसको ही पुरुषोत्तम संगम कहा जाए. ಈಗ ಪ್ರಪಂಚ ಪರಿವರ್ತನೆ ಆಗಬೇಕಾಗಿದೆ. ತಂದೆ ತಿಳಿಸ್ತಾರೆ ನಾನು ಹೊಸ ಪ್ರಪಂಚದ ಸ್ಥಾಪನೆ ಮಾಡಲು ಸಂಗಮದಲ್ಲೇ ಬರ್ತೀನಿ. ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಅಂತೀವಿ. पुरुषोत्तम मास पुरुषोत्तम संवत भी मनाते, परंतु पुरुषोत्तम संगम का किसको पता ही नहीं है. ಪುರುಷೋತ್ತಮ ತಿಂಗಳು ಪುರುಷೋತ್ತಮ ವರ್ಷವನ್ನ ಆಚರಣೆ ಮಾಡ್ತಾರೆ, ಆದರೆ ಈ ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. संगम पर ही बाबा आकर तुमको हीरे जैसे बनाते, फिर इसमें भी नंबरवार तो होते हैं. ಸಂಗಮದಲ್ಲಿ ಬಾಬಾ ಬಂದು ತಮ್ಮನ್ನ ವಜ್ರ ಸಮಾನ ಮಾಡ್ತಾರೆ, ನಂತರ ಇದರಲ್ಲೂ ನಂಬರ್ವಾರ್ ಇದ್ದೇ ಇರ್ತಾರಲ್ಲ. हीरे जैसा राजा बन जाते हैं, बाकी सोने जैसे प्रजा बन जाती. बच्चों ने जन्म लिया, वारिस वर्षे का अधिकार बना. ವಜ್ರ ಸಮಾನವಾಗಿ ರಾಜರಾಗಿ ಮಾಡ್ತಾರೆ, ಬಾಕಿ ಚಿನ್ನದಂತ ಪ್ರಜೆಗಳಾಗ್ತಾರೆ. ಮಕ್ಕಳು ಜನ್ಮವನ್ನ ಪಡೆದ್ರೆ ಆಸ್ತಿಗೆ ಅಧಿಕಾರಿಯಾಗಿದ್ದೀರಾ. अभी तुम पावन दुनिया के हकदार बन जाते हो, फिर उसमें ऊंच पद पाने के लिए पुरुषार्थ करना है. इस समय का तुम्हारा पुरुषार्थ कल्प कल्पांतर का पुरुषार्थ होगा. ನೀವು ಪಾವನ ಪ್ರಪಂಚಕ್ಕೆ ಮಾಲೀಕರಾಗ್ತೀರ, ನಂತರ ಅದರಲ್ಲಿ ಉನ್ನತವಾದ ಪದವಿಯನ್ನು ಪಡೆಯೋದಕ್ಕೆ ಪುರುಷಾರ್ಥವನ್ನು ಮಾಡಬೇಕು. ಈ ಸಮಯ ತಮ್ಮ ಪುರುಷಾರ್ಥ ಕಲ್ಪ ಕಲ್ಪದ ಪುರುಷಾರ್ಥವಾಗಿರುತ್ತೆ. समझा जाता है ये कल्प कल्प ऐसा ही पुरुषार्थ करे, इनसे जास्ती पुरुषार्थ होगा ही नहीं. ಅರಿವಾಗ
ಆಗತ್ತೆ, ಕಲ್ಪ ಕಲ್ಪ ಇವರು ಇದೇ ರೀತಿ ಪುರುಷಾರ್ಥವನ್ನ ಮಾಡ್ತಾರೆ. ಇದರಲ್ಲಿ ಜಾಸ್ತಿ ಪುರುಷಾರ್ಥ ಇರೋದೇ ಇಲ್ಲ. जन्म जन्मांतर कल्प कल्पांतर ये प्रजा में ही आएंगे, ये साहूकार प्रजा में दास दासी बने. ಜನ್ಮ ಜನ್ಮಾಂತರ ಕಲ್ಪ ಕಲ್ಪಾಂತರ ಇವರು ಪ್ರಜೆಗಳಲ್ಲೇ ಬರ್ತಾರೆ. ಸಾಹುಕಾರ ಪ್ರಜೆಗಳಲ್ಲೂ ದಾಸದಾಸಿಯರಾಗ್ತಾರೆ. नंबरवार तो होते हैं, पढ़ाई के आधार से सब मालूम पड़ जाता. ನಂಬರ್ವಾರ್ ಅಂತೂ ಇದ್ದೇ ಇದ್ದಾರೆ. ವಿದ್ಯೆಯ ಆಧಾರದಿಂದ ಎಲ್ಲನೂ ಅರ್ಥ ಆಗುತ್ತೆ. बाबा जेट बता सकते इस हालत में मनुष्य कल शरीर छूट जाए तो क्या बनेगा. दिन प्रतिदिन टाइम थोड़ा होता जाता है. ತಂದೆ ತಕ್ಷಣ ತಿಳಿಸ್ಬಿಡ್ತಾರೆ, ಈ ಪರಿಸ್ಥಿತಿಯಲ್ಲಿ ಇವರು ದೇಹವನ್ನ ಬಿಟ್ರೆ ಏನಾಗ್ತಾರೆ. ದಿನ ಪ್ರತಿದಿನ ಸಮಯ ಸ್ವಲ್ಪನೇ ಆಗ್ತಾ ಹೋಗುತ್ತೆ. अगर कोई शरीर छोड़ेंगे फिर तो पढ़ नहीं सकते. हाँ, थोड़ा सिर बुद्धि में आएगा. ಶಿವ ಬಾಬಾ ಕೋ ಯಾದ್ ಕರೆಂಗೆ. ಯಾರಾದರೂ ಶರೀರ ಬಿಡ್ತಿದ್ದಾರೆ, ಓದಕ್ಕಂತೂ ಆಗಲ್ಲ, ಸ್ವಲ್ಪ ಬುದ್ಧಿಯಲ್ಲಿ ತಂದೆಯ ನೆನಪು ಬರುತ್ತೆ, ತಂದೆಯನ್ನ ನೆನಪು ಮಾಡ್ತಾರೆ. जैसे छोटे बच्चे को भी तुम याद करते हो तो शिव बाबा कहता रहता, तो उनका भी कुछ मिल जाता है ना. ಯಾವ ರೀತಿ ಸಣ್ಣ ಮಕ್ಕಳಿಗೆ ನಾವು ನೆನಪು ಮಾಡಿಸ್ತೀವಿ, ಆವಾಗ ಆ ಮಗುನೂ ಸಹ ಶಿವ ಬಾಬಾ ಅಂತಿರುತ್ತೆ, ಅವರಿಗೂ ಏನೂ ಸಿಗುತ್ತಲ್ಲ. छोटा बच्चा तो महात्मा मिसाल है, विकार का पता नहीं. जितना बड़ा होता जाएगा विकारों का असर होता जाएगा, क्रोध का मोह का. ಸಣ್ಣ ಮಗುವಾಗಿದ್ದಾಗ ಮಹಾತ್ಮರ ಸಮಾನ ಇರುತ್ತೆ, ವಿಕಾರಗಳ ಬಗ್ಗೆ ಗೊತ್ತೇ ಇರಲ್ಲ. ಎಷ್ಟು ದೊಡ್ಡವರಾಗ್ತಾ ಹೋಗ್ತಾರೆ, ವಿಕಾರಗಳ ಪ್ರಭಾವ ಆಗ್ತಾ ಹೋಗುತ್ತೆ, ಕ್ರೋಧ ಮೋಹ ಎಲ್ಲವೂ ಬರ್ತಿರುತ್ತೆ. अभी तो समझाया जाता, इस दुनिया में इन आंखों से जो कुछ देखते हो उनसे ममत्व मिटा दो. आत्मा जानती है ये तो सब कब्रिस्तान होने हैं. ಈಗ ತಮಗೆ ಗೊತ್ತಾಗಿದೆ, ಈ ಪ್ರಪಂಚದಲ್ಲಿ ಈ ಕಣ್ಣಿಂದ ಏನೆಲ್ಲ ನೋಡ್ತಿದ್ದೀವಿ ಅದರ ಮಮತ್ವವನ್ನ ಬಿಡಬೇಕು. ಆತ್ಮಕ್ಕೆ ಗೊತ್ತಿದೆ ಇದೆಲ್ಲ ಸ್ಮಶಾನ ಆಗಬೇಕಾಗಿದೆ. तमो प्रधान चीज है, मनुष्य मरते तो पुरानी चीज का करनी गोर को दे देते. बात तो फिर बेहद का करनी गोर डोबी भी है. ಮಾನವ ಸತ್ತಾಗ ಹಳೆ ವಸ್ತುಗಳನ್ನ ಸ್ಮಶಾನ ನಿವಾಸಿಗೆ ಕೊಡ್ತಾರೆ. ಬಾಬಾನು ಸಹ ಅನಂತವಾದ ಸ್ಮಶಾನ ನಿವಾಸಿ ಮತ್ತೆ ಅಗಸನೂ ಆಗಿದ್ದಾರೆ. तुमसे लेते क्या है देते क्या है, तुम जो कुछ थोड़ा धन भी देते हो वो तो खत्म होना है. फिर भी बाबा कहते ये धन रखो अपने पास. ನೀವೇನು ಕೊಡ್ತೀರಾ, ಏನು ಪಡಿತೀರಾ, ತಾವೇನೆಲ್ಲ ಸ್ವಲ್ಪ ಧನವನ್ನು ನೀಡ್ತೀರಾ ಅದು ಸಹ ಸಮಾಪ್ತಿ ಆಗಬೇಕಾಗಿದೆ. ನಂತರ ಬಾಬಾ ಅಂತಾರೆ ಧನವನ್ನು ನಿಮ್ಮ ಹತ್ರನೇ ಇಟ್ಕೊಳ್ಳಿ, ಆದರೆ ಇದರ ಮಮತ್ವವನ್ನು ಬಿಡಿ. हिसाब किताब बाबा को देते रहो, फिर डायरेक्शन मिलते रहेंगे. तुम्हारा कप्पन जो है यूनिवर्सिटी में और हॉस्पिटल में हेल्थ वेल्थ के लिए लगा देते हैं. ಲೆಕ್ಕಾಚಾರ ಬಾಬೋರು ಕೊಡ್ತೀರಿ, ಡೈರೆಕ್ಷನ್ ಸಿಗ್ತಾ ಇರುತ್ತೆ. ನಿಮ್ಮದು ಏನೆಲ್ಲ ಸಂಪತ್ತಿದೆ ವಿಶ್ವವಿದ್ಯಾಲಯ ಹಾಸ್ಪಿಟಲ್ಗೆ ಉಪಯೋಗಿಸಲಾಗುತ್ತೆ, ಆರೋಗ್ಯ ಐಶ್ವರ್ಯವನ್ನು ನೀಡಕ್ಕೋಸ್ಕರ. हॉस्पिटल होती बीमारी के लिए, यूनिवर्सिटी होती पढ़ाई के लिए. ये तो कॉलेज और हॉस्पिटल दोनों इकट्ठे. ಹಾಸ್ಪಿಟಲ್ ಇರುತ್ತೆ ಅನಾರೋಗ್ಯಕ್ಕೋಸ್ಕರ, ವಿಶ್ವವಿದ್ಯಾಲಯ ಇರುತ್ತೆ ಓದಕ್ಕೋಸ್ಕರ. ಇಲ್ಲಂತೂ ಕಾಲೇಜ್ ಮತ್ತೆ ಹಾಸ್ಪಿಟಲ್ ಎರಡೂ ಜೊತೆಯಲ್ಲೇ ಇದೆ. इसके लिए तो सिर्फ 3 पैर पृथ्वी चाहिए बस, जिसके पास और कुछ नहीं वह सिर्फ 3 पैर जमीन के दे देवे. ಇದಕ್ಕೋಸ್ಕರ 3 ಹೆಜ್ಜೆ ಭೂಮಿ ಬೇಕಾಗಿದೆ. ಬಾಕಿ ಯಾರ ಹತ್ರ ಇರುತ್ತೆ, ಏನೂ ಇಲ್ಲ ಅಂದರೆ 3 ಹೆಜ್ಜೆ ಜಮೀನು ಕೊಟ್ಟರೆ ಸಾಕು. उसमें क्लास लगा दे 3 पैर पृथ्वी के, वो तो सिर्फ बैठने की जगह हुई ना.
ಅದರಲ್ಲೇ ಕ್ಲಾಸನ್ನು ತಯಾರು ಮಾಡಲಾಗುತ್ತೆ. 3 ಹೆಜ್ಜೆ ಭೂಮಿ, ಅದು ಸಹ ಕುತ್ಕೊಳಕ್ಕೆ ಜಾಗ ಬೇಕಲ್ಲ. आसन 3 पैर का होता, 3 पैर पृथ्वी पर कोई भी आएगा अच्छी रीति समझकर जाएगा. कोई आया आसन पर बिठाया, बाबा का परिचय दिया. ಆಸನಕ್ಕೋಸ್ಕರ 3 ಹೆಜ್ಜೆ ಅಗತ್ಯ ಇದೆ ಅಲ್ಲ. 3 ಹೆಜ್ಜೆ ಭೂಮಿ ಯಾರಿಗಾದರೂ ಸರಿ ಹೋಗುತ್ತೆ, ಚೆನ್ನಾಗಿ ತಿಳ್ಕೊಂತಾರೆ. ಬಂದರು ಆಸನದಲ್ಲಿ ಕುತ್ಕೊಂಡ್ರು, ಬಾಬಾ ಅವರ ಪರಿಚಯವನ್ನು ನೀಡಲಾಗುತ್ತೆ. बैजेस में बहुत बना रहे हैं सर्विस के लिए, ये है बहुत सिंपल. चित्र भी अच्छे हैं, लिखत भी पूरी है, इनसे तुम्हारी बहुत सर्विस हो. ಬ್ಯಾಡ್ಜಸ್ ಬಹಳಷ್ಟು ಮಾಡಲಾಗಿದೆ ಸೇವೆಗೋಸ್ಕರ. ಇದು ಸಹ ಬಹಳ ಸಿಂಪಲ್ ಆಗಿದೆ. ಚಿತ್ರಗಳು ಚೆನ್ನಾಗಿದೆ, ಬರವಣಿಗೆಯೂ ಪೂರ್ತಿ ಇದೆ. ಇದರಲ್ಲಿ ಬಹಳಷ್ಟು ಸೇವೆ ಆಗುತ್ತೆ. दिन प्रतिदिन जितना आपत्ति आती रहेंगी तो मनुष्यों को भी वैराग्य आएगा और बाबा को याद करने लग पड़ेंगे. हम आत्मा अविनाशी है, अपने अविनाशी बाबा को याद करो. ದಿನ ಪ್ರತಿದಿನ ಇಷ್ಟೆಲ್ಲ ಆಪತ್ತು ಬರ್ತಾ ಹೋಗುತ್ತೆ, ಮನುಷ್ಯರಿಗೆ ವೈರಾಗ್ಯನೂ ಬರ್ತಾ ಹೋಗುತ್ತೆ. ನಂತರ ತಂದೆಯನ್ನ ನೆನಪು ಮಾಡ್ತಾ ಹೋಗ್ತಾರೆ. ನಾನು ಆತ್ಮ ಅವಿನಾಶಿ ಆಗಿದೆ. ತಮ್ಮ ಅವಿನಾಶಿ ತಂದೆಯನ್ನ ನೆನಪು ಮಾಡಿ. बाप खुद कहते मुझे याद करो तो तुम्हारे जन्म जन्मांतर के पाप उतर जाए. अपने को आत्मा समझ बाबा से पूरा लव रखना है. ಬಾಬಾ ಸ್ವಯಂ ತಿಳಿಸ್ತಾರೆ, ನನ್ನನ್ನು ನೆನಪು ಮಾಡಿದಾಗ ತಮ್ಮ ಜನ್ಮ ಜನ್ಮಾಂತರಗಳ ಪಾಪಗಳು ಇಳಿದೋಗುತ್ತೆ. ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ತಂದೆಯ ಮೇಲೆ ಪೂರ್ತಿ ಪ್ರೀತಿಯನ್ನ ಇಡಿ. देह अभिमान में ना आओ, हाँ बाहर का प्यार बल बच्चे आदि से रखो, परंतु आत्मा का सच्चा प्यार रूहानी बाबा से हो. ದೇಹ ಅಭಿಮಾನದಲ್ಲಿ ಬರಬೇಡಿ. ಹಾ, ಹೊರಗಡೆ ಪ್ರೀತಿ ಬಲೆ ಮಕ್ಕಳ ಜೊತೆ ಇಟ್ಕೊಳ್ಳಿ, ಆದರೆ ಆತ್ಮದ ಸತ್ಯವಾದ ಪ್ರೀತಿ ತಂದೆಯ ಜೊತೆ ಇರಲಿ. उनकी याद से ही विकर विनाश होंगे. मित्र संबंधी बच्चे आदि को देखते भी बुद्धि बाबा की याद में लटकी रहे. ಅವರ ನೆನಪಿನಿಂದಲೇ ವಿಕರ್ಮಗಳು ವಿನಾಶ ಆಗುತ್ತೆ. ಮಿತ್ರ ಸಂಬಂಧಿಗಳು, ಮಕ್ಕಳು ಇವರನ್ನ ನೋಡಿದಾಗ ಬುದ್ಧಿ ಅವರ ಕಡೆ ಹೋಗದೆ ಬಾಬುವರ ನೆನಪಿನಲ್ಲಿ ನೇತಾಡ್ತಾ ಇರಬೇಕು. तुम बच्चे जैसे याद की फांसी पर लटके हो, आत्मा को अपने बाप परमात्मा को याद करो. ತಾವು ಮಕ್ಕಳು ನೆನಪಿನ ನೇಣವನ್ನು ಹಾಕೊಂಡಿದ್ದೀರಿ. ಅಂದರೆ ಆತ್ಮ ತನ್ನ ತಂದೆಯಾದ ಪರಮಾತ್ಮನನ್ನು ನೆನಪು ಮಾಡಬೇಕು. ಬುದ್ಧಿ ಮೇಲೆ ನೇತಾಡ್ತಾ ಇರಬೇಕಾಗಿದೆ. बाबा का घर भी ऊपर है ना, मूल वतन, सूक्ष्म वतन और ये है स्थूल वतन. ಆ ಫಿರ್ ವಾಪಸ್ ಜಾನೆ. ತಂದೆಯ ಮನೆಯೂ ಮೇಲೆ ಇದೆ ಅಲ್ಲ, ಮೂಲವತನ, ಸೂಕ್ಷ್ಮವತನ, ನಂತರ ಇದಾಗಿದೆ ಸ್ಥೂಲವತನ. ಈಗ ಮತ್ತೆ ವಾಪಸ್ ಹೋಗಬೇಕಾಗಿದೆ. अब तुम्हारी मुसाफिरी पूरी हुई, तुम अब मुसाफिरी से लौट रहे हो. तो अपना घर कितना प्यारा लगता, वो है बेहद का घर. ಈಗ ನಿಮ್ಮ ಯಾತ್ರೆ ಪೂರ್ತಿಯಾಯಿತು, ನೀವು ಯಾತ್ರಿಕರು ವಾಪಸ್ ಹೋಗ್ತಾ ಇದ್ದೀರಿ. ತಾವು ತಮ್ಮ ಮನೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿ, ಅದಾಗಿದೆ ಅನಂತವಾದ ಮನೆ. वापस अपने घर जाना है. मनुष्य भक्ति करते घर जाने के लिए, परंतु ज्ञान पूरा नहीं तो घर जा नहीं सकते. ವಾಪಸ್ ಹೋಗೋಕ್ಕೋಸ್ಕರ ಮನೆಗೆ ಹೋಗ್ಬೇಕಲ್ಲ. ಮನುಷ್ಯ ಭಕ್ತಿಯನ್ನ ಮಾಡ್ತಾನೆ ಮನೆಗೆ ಹೋಗೋಕ್ಕೋಸ್ಕರ, ಆದರೆ ಜ್ಞಾನ ಪೂರ್ತಿ ಇಲ್ಲ ಅಂದರೆ ಮನೆಗೆ ಹೋಗೋಕ್ಕೆ ಸಾಧ್ಯವೇ ಇಲ್ಲ. भगवान पास जाने के लिए अथवा निर्वाण धाम में जाने के लिए कितनी तीर्थ यात्राएं आदि करते हैं, मेहनत करते हैं. ಭಗವಂತನ ಹತ್ರ ತಲುಪಕ್ಕೋಸ್ಕರ ಅಥವಾ ನಿರ್ವಾಣ ಧಾಮಕ್ಕೆ ಹೋಗೋಕ್ಕೋಸ್ಕರ ಎಷ್ಟೆಲ್ಲ ತೀರ್ಥಯಾತ್ರೆಗಳನ್ನು ಮಾಡ್ತಾರೆ, ಶ್ರಮವನ್ನು ಮಾಡ್ತಾರೆ.
सन्यासी लोग सिर्फ शांति का रास्ता ही बताते, सुखधाम को तो जानते ही नहीं। सुखधाम का रास्ता सिर्फ बाबा ही बताते. ಸನ್ಯಾಸಿಗಳಂತೂ ಶಾಂತಿಧಾಮದ ದಾರಿಯನ್ನ ತಿಳಿಸ್ತಾರೆ, ಸುಖಧಾಮದ ಅರಿವೇ ಇಲ್ಲ. ಸುಖಧಾಮದ ದಾರಿ ಒಬ್ಬ ತಂದೆ ಮಾತ್ರ ತಿಳಿಸ್ತಾರೆ. पहले जरूर निर्वाण धाम वानप्रस्थ में जाना है, जिसको ब्रह्मांड भी कहते, वह फिर ब्रह्म को ईश्वर समझ लेते हैं. ಮೊಟ್ಟ ಮೊದಲು ಖಂಡಿತ ನಿರ್ವಾಣ ಧಾಮ ವಾನಪ್ರಸ್ಥದಲ್ಲಿ ಹೋಗ್ಬೇಕು. ಅದಕ್ಕೆ ಬ್ರಹ್ಮಾಂಡ ಅಂತ ಹೇಳಾಗುತ್ತೆ. ಮತ್ತೆ ಅವರಂತೂ ಬ್ರಹ್ಮ ಅಥವಾ ಈಶ್ವರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಯಾವುದಕ್ಕೆ? ಶಾಂತಿಧಾಮ. हम आत्मा बिंदी हमारा रहने का स्थान है ब्रह्मांड, तुम्हारी भी पूजा होती है ना. ನಾನು ಆತ್ಮ ಬಿಂದು, ನಾನು ಇರುವಂತಹ ಸ್ಥಾನನು ಬ್ರಹ್ಮಾಂಡ ಆಗಿದೆ, ಅದಕ್ಕೆ ಪೂಜೆ ಆಗತ್ತಲ್ಲ. आप बिंदी की पूजा क्या करेंगे? जब पूजा करते तो सालिग्राम बनाए नए नए आत्मा को पूजते हैं. बिंदी की पूजा कैसे हो, इसलिए बड़े बड़े बनाते हैं. ಇವಾಗ ಬಿಂದುಗೆ ಯಾವ ರೀತಿ ಪೂಜೆ ಮಾಡೋದು? ಯಾವಾಗ ಪೂಜೆ ಮಾಡಲಾಗತ್ತೆ, ಸಾಲಿಗ್ರಾಮವನ್ನ ತಯಾರು ಮಾಡ್ತಾರೆ, ಒಂದೊಂದು ಆತ್ಮಕ್ಕೆ ಪೂಜೆ ನಡೆಯುತ್ತೆ. ಬಿಂದುವಿನ ಪೂಜೆ ಯಾವ ರೀತಿ ಮಾಡೋದು? ಅದಕ್ಕೋಸ್ಕರ ದೊಡ್ಡ ದೊಡ್ಡದಾಗಿ ಮಾಡಲಾಗತ್ತೆ. बाबा को भी अपना शरीर तो है नहीं, ये बातें अभी तुम जानते हो. चित्रों में भी तुमको बड़ा रूप दिखाना पड़े. ತಂದೆಗಂತೂ ತಮ್ಮದೇ ಆದ ದೇಹ ಇಲ್ವಲ್ಲ, ಈ ಮಾತು ಈಗ ತಮಗೆ ಅರಿವಾಗಿದೆ. ಚಿತ್ರಗಳಲ್ಲಿ ಬಹಳ ದೊಡ್ಡ ರೂಪವನ್ನ ತೋರಿಸಿದರು. बिंदी से कैसे समझेंगे, यूं बनना चाहिए स्टार, ऐसे बहुत तिलक भी माताएं लगाती, तैयार मिलते हैं सफेद. ಬಿಂದಿ ಅಂತ ಯಾವ ರೀತಿ ತಿಳ್ಕೊಳೋದು? ಅದಕ್ಕೋಸ್ಕರ ಬೇಕು ನಕ್ಷತ್ರ. ಯಾವ ರೀತಿ ಬಹಳಷ್ಟು ಜನ ತಿಲಕವನ್ನ, ಅಂದ್ರೆ ಮಾತೆಯರು ತಿಲಕವನ್ನ ಬಿಳಿಯದಾಗಿ ಇಟ್ಕೊಂತಾರಲ್ಲ, ನಕ್ಷತ್ರ ಸಮಾನ. ಆತ್ಮ भी सफेद होती स्टार मिसाल, ये भी एक निशानी. ಆತ್ಮನು ಬೆಳ್ಳಿಗೆ ನಕ್ಷತ್ರ ಸಮಾನ ಇರುತ್ತೆ, ಅದು ಸಹ ಒಂದು ಚಿಹ್ನೆಯಾಗಿದೆ. भक्ति मार्ग के बीच आत्मा रहती, बाकी अर्थ का किसको पता नहीं. ये बाप समझाते, इतनी छोटी आत्मा में कितना ज्ञान है. ಬುರುಕುಟಿಯ ಮಧ್ಯದಲ್ಲಿ ಆತ್ಮ ಇರುತ್ತೆ, ಬಾಕಿ ಅರ್ಥ ಯಾರಿಗೂ ಗೊತ್ತಿಲ್ಲ. ಬಾಬಾ ತಿಳಿಸ್ತಾರೆ, ಇಷ್ಟು ಸಣ್ಣದಾದ ಆತ್ಮದಲ್ಲಿ ಎಷ್ಟು ಜ್ಞಾನ ಇದೆ ಅಲ್ಲ. इतने बॉम्ब्स आदि बनाते रहते, वंडर है. आत्मा में इतना पार्ट भरा है, ये बड़ी गुह्य बात. ಇಷ್ಟೆಲ್ಲ ಬಾಂಬ್ಸು ತಯಾರು ಮಾಡ್ತಾ ಇರ್ತಾರೆ, ವಂಡರ್ ಅಲ್ವಾ. ಆತ್ಮದಲ್ಲಿ ಇಷ್ಟೊಂದು ಪಾತ್ರ ತುಂಬಿದೆ, ಇದು ಬಹಳ ದೊಡ್ಡ ಗುಹ್ಯವಾದ ಮಾತಾಗಿದೆ. इतनी छोटी आत्मा शरीर से कितना काम करती, आत्मा अविनाशी, उसका पार्ट कभी विनाश नहीं होता, ना एक्ट बदल सकती. अभी बहुत बड़ा जान है. ಇಷ್ಟು ಗುಹ್ಯವಾದ ಮಾತು. ಇಷ್ಟು ಸಣ್ಣದಾದ ಆತ್ಮದಲ್ಲಿ ದೇಹ, ಆತ್ಮ ಎಷ್ಟು ಸಣ್ಣದಾದ ಆತ್ಮ ದೇಹದಲ್ಲಿ ಎಷ್ಟು ಕೆಲಸ ಮಾಡುತ್ತೆ. ಆತ್ಮ ಅವಿನಾಶಿ, ಅದರ ಪಾತ್ರ ಎಂದೂ ವಿನಾಶ ಆಗಲ್ಲ, ಎಂದು ಪರಿವರ್ತನೆಯೂ ಆಗಲ್ಲ. ಎಷ್ಟು ದೊಡ್ಡ ವೃಕ್ಷ ಅಲ್ವಾ. सतयुग में कितना छोटा झाड़ होता, पुराना तो होता नहीं. मीठे छोटे झाड़ का कलम अभी लग रहा है. ಸತ್ಯುಗದಲ್ಲಿ ಸಣ್ಣದಾಗಿರುತ್ತೆ, ಹಳಿದಂತೂ ಅಲ್ಲ. ಮಧುರವಾದ ಸಣ್ಣದಾದ ವೃಕ್ಷದ ಅಂಟು ಈಗ ಕಟ್ಲಾಗತ್ತೆ. तुम पतित बने थे, अब फिर पावन बन रहे हो. छोटी सी आत्मा में कितना पार्ट है, कुदरत ये है. अविनाशी पार्ट चलता है, ये कभी बंद नहीं होता. अविनाशी चीज है, उसमें अविनाशी पार्ट भरा है, वंडर है ना. ಸಣ್ಣದಾದ ಆತ್ಮ ಎಷ್ಟು ಪಾತ್ರ ಇದೆ, ಪ್ರಕೃತಿ ಅಲ್ವಾ. ಅವಿನಾಶಿ ಪಾತ್ರ ನಡೀತಾ ಇರುತ್ತೆ, ಇದೆಂದೂ ಬಂದಾಗೋದಿಲ್ಲ. ಅವಿನಾಶಿ ವಸ್ತು, ಇದರಲ್ಲಿ ಅವಿನಾಶಿ ಪಾತ್ರ ತುಂಬಿರುತ್ತೆ. ವಂಡರ್ಫುಲ್ ಅಲ್ವಾ. बाप समझाते, बच्चे देही अभिमानी बनना.
अपने को आत्मा समझ बाबा को याद करो, इसमें मेहनत ಜಾಸ್ತಿ ಪಾಠ ತುಮಾರಾ ಹೈ. ತಂದೆ ಹೇಳ್ತಾರೆ, ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡಿ. ಇದರಲ್ಲೇ ಶ್ರಮ ಇದೆ, ತಮ್ಮದೇ ಬಹಳಷ್ಟು ಪಾತ್ರ ಇದೆ. बाप का इतना पाठ नहीं जितना तुम्हारा है. बाबा कहते तुम स्वर्ग में सुखी बन जाते हो तो मैं विश्राम में बैठ जाता हूँ. ಬಾಬಂದು ಇಷ್ಟೊಂದು ಪಾತ್ರ ಇಲ್ಲ, ಎಷ್ಟು ತಮ್ಮದಾಗಿದೆ. ತಂದೆ ತಿಳಿಸ್ತಾರೆ, ತಾವು ಸ್ವರ್ಗದಲ್ಲಿ ಸುಖಿಯಾದಾಗ ನಾನು ವಿಶ್ರಾಮದಲ್ಲಿ ಕುಳಿತುಕೊಂತೀನಿ. हमारा कोई पार्ट नहीं, इस समय इतनी सर्विस करता हूँ, ये नॉलेज इतना वंडरफुल है, तुम्हारे सिवाय जरा भी कोई नहीं जानते. ನಮ್ಮದೇನು ಪಾತ್ರ ಇಲ್ಲ. ಈ ಸಮಯದಲ್ಲಿ ಎಷ್ಟೊಂದು ಸೇವೆ ಮಾಡ್ತೀನಿ. ಈ ಒಂದು ಜ್ಞಾನ ಅತಿ ವಂಡರ್ಫುಲ್ ಆಗಿದೆ. ತಾವು ಬಿಟ್ಟು ಸ್ವಲ್ಪನೂ ಯಾರಿಗೂ ಅರಿವಿಲ್ಲ. बाप की याद में रहने बिगड़ धारणा भी नहीं होंगी. कान पान आदि का भी फर्क पड़ने से धारणा में फर्क पड़ जाता. ತಂದೆಯ ನೆನಪಿನಲ್ಲಿದ್ದಾಗ ಧಾರಣೆ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ತಿಂಡಿ ತಿನಿಸು ಇದರಲ್ಲಿ ವ್ಯತ್ಯಾಸ ಬರುತ್ತೆ, ಆಗ ಧಾರಣೆಯಲ್ಲೂ ವ್ಯತ್ಯಾಸ ಬರುತ್ತೆ. ಇದರಲ್ಲಿ ಪವಿತ್ರತೆ ಬಹಳಷ್ಟು ಬೇಕು. बाप को याद करना बहुत सहज है. बाप को याद करना और वर्षा पाना, इसलिए बाबा ने कहा था तुम अपने पास भी चित्त रखो. ತಂದೆಯನ್ನ ನೆನಪು ಮಾಡಿ ಬಹಳ ಸಹಜ. ತಂದೆಯನ್ನ ನೆನಪು ಮಾಡಿ ಆಸ್ತಿಯನ್ನು ಪಡೆಯಿರಿ. ಅದಕ್ಕೆ ತಂದೆ ಸದಾ ಹೇಳ್ತಿರ್ತಾರೆ, ನಿಮ್ಮ ಹತ್ರ ಚಿತ್ರವನ್ನು ಸಹ ಇಟ್ಕೊಳ್ಳಿ. योग का और वर्षे का चित्र बनाओ तो नशा रहेगा. हम ब्राह्मण सो देवता बन रहे हैं, फिर हम देवता सो ಕ್ಷತ್ರಿಯ ಬನೆಂगे. ಯೋಗದ ಮತ್ತು ಆಸ್ತಿಯ ಚಿತ್ರವನ್ನು ಮಾಡಿ ನಶೆ ಇರುತ್ತೆ. ನಾವು ಬ್ರಾಹ್ಮಣರೇ ದೇವತೆ ಆಗ್ತೀವಿ, ನಂತರ ನಾವೇ ದೇವತೆಯಿಂದ ಕ್ಷತ್ರಿಯರಾಗ್ತೀವಿ. ब्राह्मण है पुरुषोत्तम संगम युगी, तुम पुरुषोत्तम बनते हो. मनुष्यों को ये बातें बुद्धि में बिठाने के लिए कितना मेहनत करनी पड़ती है. ಬ್ರಾಹ್ಮಣರೇ ಪುರುಷೋತ್ತಮ ಸಂಗಮ ಯುಗಿ ಆಗಿದ್ದೀರ, ತಾವೇ ಪುರುಷೋತ್ತಮರಾಗ್ತಿದ್ದೀರ. ಮನುಷ್ಯರಿಗೆ ಈ ಮಾತು ಬುದ್ಧಿಯಲ್ಲಿ ಕೂರಿಸೋದಕ್ಕೆ ಎಷ್ಟು ಶ್ರಮ ಆಗುತ್ತಲ್ಲ. दिन प्रतिदिन जितना नॉलेज को समझते जाते तो खुशी भी बढ़ेगा. ದಿನ ಪ್ರತಿದಿನ ಇಷ್ಟೆಲ್ಲ ಜ್ಞಾನದ ಹರಿವಾಗ್ತಾ ಹೋಗುತ್ತೆ, ಅಷ್ಟು ಖುಷಿ ಬೆಳೀತಾ ಹೋಗುತ್ತೆ. तुम बच्चे जानते हो बाबा हमारा बहुत कल्याण करते. कलब कलब हमारी चढ़ती कला होती है. ಮಕ್ಕಳಿಗೆ ಅರಿವಾಗಿದೆ, ಬಾಬಾ ನಮಗೆ ಬಹಳಷ್ಟು ಕಲ್ಯಾಣವನ್ನು ಮಾಡ್ತಾರೆ. ಕಲ್ಪ ಕಲ್ಪ ನಮ್ಮದು ಆರುವ ಕಲೆನೇ ಇರುತ್ತೆ. यहाँ रहते शरीर निर्वाह अर्थ भी सब कुछ करना पड़ता. बुद्धि में रहे हम शिव बाबा के भंडारे से खाते. शिव बाबा को याद करते रहेंगे तो काल कंटक दूर हो जाए. ಇಲ್ಲಿದ್ದರೂ ಸಹ ಶರೀರದ ಪೋಷಣೆಯನ್ನು ಮಾಡ್ತಾ ಎಲ್ಲವನ್ನ ಮಾಡಬೇಕು. ಬುದ್ಧಿಯಲ್ಲಿರಲಿ, ನಾವು ಶಿವಬಾಬಾವರ ಭಂಡಾರದಿಂದ ಸೇವನೆ ಮಾಡ್ತಿದ್ದೀವಿ. ಶಿವಬಾಬಾವರ ನೆನಪಿನಲ್ಲಿದ್ದಾಗ ಕಾಲಕಂಟಕ ದೂರ ಆಗುತ್ತೆ. फिर ये पुराना शरीर छोड़ चले जाएंगे. बच्चे समझते बाबा कुछ लेते नहीं, वो तो दाता है. ನಂತರ ಹಳೆಯ ದೇಹವನ್ನ ಬಿಟ್ಟಾಕ್ಲಾಗುತ್ತೆ. ಮಕ್ಕಳಿಗೆ ಅರಿವಾಗಿದೆ, ಬಾಬಾ ಏನು ತಗೊಳ್ಳೋದಿಲ್ಲ, ಅವರಂತೂ ದಾತ ಆಗಿದ್ದಾರೆ. बाप कहते हमारी श्रीमत पर चलो, तुम्हें पैसे का दान किसे करना है, इस बात पर पूरा ध्यान. ಬಾಬಾ ತಿಳಿಸ್ತಾರೆ, ನಮ್ಮ ಶ್ರೀಮತದಂತೆ ನಡೆಯಿರಿ. ತಾವು ಧನ ದಾನವನ್ನು ಯಾವ ರೀತಿ ಮಾಡ್ತೀರಾ, ಈ ಮಾತಿನ ಮೇಲೆ ಗಮನವನ್ನು ನೀಡಿ. अगर किसी को पैसा दिया और उससे जाकर शराब आदि पिया, बुरे काम किया तो उसका पाप तुम्हारे ऊपर आ जाए.
ತಿಳ್ಕೊಳ್ಳಿ, ನೀವು ಯಾರಿಗಾದರೂ ಧನವನ್ನು ನೀಡಿದ್ರಿ, ಅವರು ಹೋಗಿ ಸಾರಾಯಿ ಎಂಡ ಕುಡಿದ್ರು, ಕೆಟ್ಟ ಕೆಲಸವನ್ನು ಮಾಡಿದ್ರು ಅಂದರೆ ಅದರ ಪಾಪ ನಿಮ್ಮ ಮೇಲೇನೆ ಬರುತ್ತೆ. पाप आत्माओं से लेन देन करते पाप आत्मा बन जाते कितना फर्क है. ಪಾಪ ಆತ್ಮಗಳ ಜೊತೆ ಕೊಡೋದು ತಗೊಳೋದು ಮಾಡಿದಾಗ ಪಾಪಾತ್ಮರಾಗ್ತೀವಿ. ಎಷ್ಟೊಂದು ವ್ಯತ್ಯಾಸ ಇದೆ ಅಲ್ಲ. पाप आत्मा से ही लेन देन का कर पाप आत्मा बन जाते. यहाँ तो तुमको पुण्य आत्मा बनना, इसलिए पाप आत्माओं से लेन देन नहीं करनी है. ಪಾಪ ಆತ್ಮಗಳಿಗೆ ಪಾಪ ಆತ್ಮಗಳ ಜೊತೆ ಕೊಡೋದು ತಗೊಳೋದು ಮಾಡೋದ್ರಿಂದ ಪಾಪ ಆತ್ಮಗಳಾಗ್ತಾರೆ. ಇಲ್ಲಂತೂ ತಾವು ಪುಣ್ಯಾತ್ಮರಾಗ್ತಿದ್ದೀರಿ. ಅದಕ್ಕೋಸ್ಕರ ಪಾಪ ಆತ್ಮಗಳ ಜೊತೆ ಕೊಡೋದು ತಗೊಳೋದು ಮಾಡಬೇಡಿ. बाप कहते कोई को भी दुख नहीं देना, कोई में मोह नहीं रखना है, बापी सैक्रीन बनकर आए हैं. ತಂದೆ ತಿಳಿಸ್ತಾರೆ, ಯಾರಿಗೂ ದುಃಖವನ್ನು ನೀಡಬೇಡಿ, ಯಾರಲ್ಲೂ ಮೋಹವನ್ನು ಇಟ್ಕೋಬೇಡಿ. ಬಾಬಾ ಸ್ಯಾಕ್ರೀನ್ ಆಗಿ ಬಂದಿದ್ದಾರಲ್ಲ. पुराना कप्पन लेते देते देखो कितना ब्याज, बड़ा भारी ब्याज मिलता है, कितना बोला है दो मुट्ठी के बदले महल दे देते. ಹಳೆಯದನ್ನ ತಕೊಂಡು ನೋಡಿ ಎಷ್ಟೊಂದು ಬಾಡಿಗೆ ಕೊಟ್ಬಿಡ್ತಾರೆ. ಅಂದರೆ ಎಷ್ಟು ಬಡ್ಡಿ ಕೊಡ್ತಾರೆ, ಬಹಳ ದೊಡ್ಡ ಬಡ್ಡಿ ಸಿಗುತ್ತಲ್ಲ. ಬಾಬಾ ಎಷ್ಟು ಮುಗ್ಧರಾಗಿದ್ದರೆ ಇಡೀ ಬದಲು ಮಹಲನ್ನು ನೀಡ್ತಾರೆ. अच्छा मीठी मीठी सिखिलने बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ ಮುಖ್ಯ ಸಾರ ಮೊದಲನೇದು, आप मुसाफिरी पूरी हुई, वापस घर जाना है, इसलिए इस पुरानी दुनिया से बेहद का वैराग्य रख बुद्धियोग बाबा की याद में लटकाना है. ಇವಾಗ ಯಾತ್ರೆ ಪೂರ್ತಿ ಆಯಿತು, ವಾಪಸ್ಸು ಮನೆಗೆ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಈ ಹಳೆಯ ದೇಹದಿಂದ ಅನಂತವಾದ ವೈರಾಗ್ಯವನ್ನು ಇಟ್ಟು ಬುದ್ಧಿಯೋಗವನ್ನು ಬಾಬುವರ ನೆನಪಿನಲ್ಲಿ ನೇತಾಡಬೇಕಾಗಿದೆ. ಎರಡನೇದು, संगम पर बाबा ने जो यज्ञ रचा, इस यज्ञ की संभाल करने के लिए सच्चा पवित्र ब्राह्मण बनना है. ಸಂಗಮದಲ್ಲಿ ಬಾಬುರು ಏನು ಯಜ್ಞವನ್ನು ರಚನೆ ಮಾಡಿದ್ರು, ಈ ಯಜ್ಞದ ಸಂಭಾಲನೆಗೋಸ್ಕರ ತಮ್ಮ ಸತ್ಯವಾದ ಪವಿತ್ರ ಬ್ರಾಹ್ಮಣರು ಆಗಬೇಕಾಗಿದೆ. ಕಾಮ್ ಕಾಜ್ ಕರ್ತಿ ಬಾಬಾ ಕಿ ಯಾದ್ ಮೇ ರಹನ, ಕೆಲಸ ಕಾರ್ಯಗಳನ್ನು ಮಾಡ್ತಾ ತಂದೆಯ ನೆನಪಿನಲ್ಲಿ ಇರಬೇಕಾಗಿದೆ. ಇಂದಿನ ವರದಾನ, आदि रत्न की स्मृति से अपने जीवन का अमूल्य बनाने वाले सदा समर्थ भव. ಆದಿ ರತ್ನದ ಸ್ಮೃತಿಯಿಂದ ತಮ್ಮ ಜೀವನದ ಮೌಲ್ಯವನ್ನ ಅರ್ಥ ಮಾಡಿಕೊಳ್ಳುವಂತವರು ಸದಾ ಸಮರ್ಥ ಭವ. जैसे ब्रह्मा आदि देव है, ऐसे ब्रह्म कुमार कुमारियां भी आदि देव है. आदि देव के बच्चे मास्टर आदि देव है. ಯಾವ ರೀತಿ ಬ್ರಹ್ಮ ಆದಿದೇವ, ಅದೇ ರೀತಿ ಬ್ರಹ್ಮ ಕುಮಾರ್ ಕುಮಾರಿಯರು ಆದಿರತ್ನರಾಗಿದ್ದರು. ಆದಿದೇವನ ಸಂತಾನ ಮಾಸ್ಟರ್ ಆದಿದೇವ. आदिरत्न समझने से ही अपने जीवन के मूल्य को जान सकेंगे, क्योंकि आदिरत्न अर्थात प्रभु के रत्न. ಆದಿರತ್ನ ಅಂತ ಅರ್ಥ ಮಾಡಿಕೊಂಡಾಗ ತಮ್ಮ ಜೀವನದ ಮೌಲ್ಯವನ್ನ ಅರ್ಥ ಮಾಡ್ಕೊಳ್ತೀರ. ಯಾಕೆಂದರೆ ಆದಿರತ್ನ ಅಂದರೆ ಪ್ರಭುವಿನ ರತ್ನ ಆಗಿದ್ದೀರಾ. ईश्वरीय रत्न तो कितना वैल्यू हो गई, इसलिए सदा अपने को आदिदेव के बच्चे मास्टर आदिदेव. ಈಶ್ವರನ ರತ್ನ ಅಂದ ಮೇಲೆ ಎಷ್ಟು ಮಹತ್ವ ಆಗೋಯ್ತು. ಅದಕ್ಕೋಸ್ಕರ ಸದಾ ತಮ್ಮನ್ನ ತಾವು ಆದಿದೇವನ ಮಕ್ಕಳು ಮಾಸ್ಟರ್ ಆದಿದೇವರಾಗಿದ್ದೀರಾ.
आधे रत्न समझकर कर कार्य करो तो समर्थ भव का वरदान मिल जाएगा, कुछ भी व्यर्थ जा नहीं सकता. ಆದೇ ರತ್ನ ಅಂತ ಅರ್ಥ ಮಾಡಿಕೊಂಡು ಪ್ರತಿ ಕಾರ್ಯವನ್ನು ಮಾಡಿ, ಆಗ ಸಮರ್ಥ ಭವ ಅನ್ನುವ ವರದಾನ ಸಿಗುತ್ತೆ. ಯಾವುದೂ ಸಹ ವ್ಯರ್ಥ ಆಗದೇ ಇರುತ್ತೆ. ಸ್ಲೋಗನ್: ज्ञानी तो आत्मा वो है जो धोखा खाने से पहले परख कर स्वयं से बचा ले. ಆ ಜ್ಞಾನಿ ತೋ ಆತ್ಮ ಅವರಾಗಿದ್ದರೆ ಮೋಸ ಹೋಗಕ್ಕೆ ಮೊದಲೇ ಪರೀಕ್ಷಿಸಿ ಸ್ವಯಂವನ್ನು ಬಚಾವ್ ಮಾಡಿಕೊಳ್ಳುವವರು. अपनी शक्तिशाली मनसा द्वारा सकाश देने की सेवा करो. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮುಖಾಂತರ ಸಕಾಶವನ್ನು ನೀಡುವ ಸೇವೆ ಮಾಡಿ. अभी सेवा में सकाशते बुद्धियों को परिवर्तन करने की सेवा ऐड करो. फिर देखो सफलता आपके सामने स्वयं झुकेंगी. ಈಗ ಸೇವೆಯಲ್ಲಿ ಸಕಾಶವನ್ನು ನೀಡಿ, ಬುದ್ಧಿಯೋಗವನ್ನು ಪರಿವರ್ತನೆ ಮಾಡಿಕೊಳ್ಳುವ ಸೇವೆ ಆ್ಯಡ್ ಮಾಡಿ. ಆಗ ನೋಡಿ ಸಫಲತೆ ತಮ್ಮ ಮುಂದೆ ಸ್ವಯಂ ಬಗ್ಗತ್ತೆ. सेवा में जो विघ्न आते उस विघ्नों के पर्दे के अंदर कल्याण का दृश्य समाया हुआ. ಸೇವೆಯಲ್ಲಿ ಏನೆಲ್ಲ ವಿಘ್ನಗಳು ಬರುತ್ತೆ, ಆ ವಿಘ್ನಗಳ ಪರ್ದಾ ಒಳಗಡೆ ಕಲ್ಯಾಣದ ದೃಶ್ಯ ಅಡಗಿದೆ. सिर्फ मनसा वाचा की शक्ति से विघ्न का पर्दा हटा दो तो अंदर कल्याण का दृष्टि दिखाई पड़े. ನಿಮ್ಮ ಮನಸ್ಸ ವಾಚ ಶಕ್ತಿಯಿಂದ ವಿಘ್ನಗಳ ಪರ್ದಾ ಪಕ್ಕಕ್ಕೆ ತಳ್ಳಿಬಿಡಿ. ಆಗ ಅದರ ಒಳಗಡೆ ಕಲ್ಯಾಣದ ದೃಶ್ಯ ಕಾಣಿಸುತ್ತೆ. ಓಂ ಶಾಂತಿ. ಮನದಿ ಹರಿಸಿರಿ ಸರ್ವರ, ತುಂಬಿದ ಮನದಿ ಹರಿಸಿರಿ ಸರ್ವರ, ಕಲ್ಯಾಣವಾಗಲಿ ಸುಖವನ್ನು ಪಡೆಯಲಿ ಮನದಾಶೀರ್ವಾದ ಪಡೆದಿಗ ಆತ್ಮನು, ಮನದಾಶೀರ್ವಾದ ಪಡೆದಿಗ ಆತ್ಮನು, ನಿಶ್ಚಿಂತ ಜೀವನಕ್ಕೆಂದೆಂದು ಪಾತ್ರನು. ಮನದಿ ಹರಿಸಿರಿ ಸರ್ವರ, ತುಂಬಿದ ಮನದಿ ಹರಿಸಿರಿ ಸರ್ವರ, ಕಲ್ಯಾಣವಾಗಲಿ ಸುಖವನ್ನು ಪಡೆಯಲಿ ಮನದಾಶೀರ್ವಾದ ಪಡೆದಿಗ ಆತ್ಮನು, ಮನದಾಶೀರ್ವಾದ ಪಡೆದಿಗ ಆತ್ಮನು, ನಿಶ್ಚಿಂತ ಜೀವನಕ್ಕೆಂದೆಂದು ಪಾತ್ರನು. ತುಂಬಿದ ಮನದಿ ಹರಿಸಿರಿ ಸರ್ವರ, ತುಂಬಿದ ಮನದಿ ಹರಿಸಿರಿ ಸರ್ವರ, ಕಲ್ಯಾಣವಾಗಲಿ ಸುಖವನ್ನು ಪಡೆಯಲಿ. ಸಹಯೋಗದಿಂದ ಜೀವನದ ಬಿರುಗಾಳಿಯು ಅಂತ್ಯ. ಆಶೀರ್ವಾದದ ಸಹಯೋಗದಿಂದ ಜೀವನದ ಬಿರುಗಾಳಿಯು ಅಂತ್ಯ. ಎಲ್ಲೇ ಇರಲಿ ಹೇಗೆ ಇರಲಿ ಆಶೀರ್ವಾದದ ರಕ್ಷಣೆಯುವುದು, ಆಶೀರ್ವಾದದ ಒಲವು ಅಪಾರ,
ಆಶೀರ್ವಾದದ ಒಲವು ಅಪಾರ, ಸಂಭವ ಸಂಭವಿ ಇದು ಚಮತ್ಕಾರ. ತುಂಬಿದ ಮನದಿ ಹರಿಸಿರಿ ಸರ್ವರ, ತುಂಬಿದ ಮನದಿ ಹರಿಸಿರಿ ಸರ್ವರ, ಕಲ್ಯಾಣವಾಗಲಿ ಸುಖವನ್ನು ಪಡೆಯಲಿ. ಸಂಕಲ್ಪವಾಗಲಿ ಕಲ್ಯಾಣಕಾರಿ, ವಾಣಿಯು ಸರ್ವರಿಗೂ ಸುಖಕಾರಿ. ಸಂಕಲ್ಪವಾಗಲಿ ಕಲ್ಯಾಣಕಾರಿ, ವಾಣಿಯು ಸರ್ವರಿಗೂ ಸುಖಕಾರಿ. ಕರ್ಮವು ಪಾವನ ಮಂಗಳಕಾರಿ, ಇದುವೇ ಪ್ರಿಯ ಜೀವನ ಶುಭಕಾರಿ. ಸೂಕ್ಷ್ಮ ದೇವತೆ ಪ್ರಭು ಪ್ರಿಯರವರು, ಸೂಕ್ಷ್ಮ ದೇವತೆ ಪ್ರಭು ಪ್ರಿಯರವರು, ಪೃಥ್ವಿ ಗಗನದಿ ಮಹಿಮೆಗೆ ಪಾತ್ರರು. ತುಂಬಿದ ಮನದಿ ಹರಿಸಿರಿ ಸರ್ವರ, ತುಂಬಿದ ಮನದಿ ಹರಿಸಿರಿ ಸರ್ವರ, ಕಲ್ಯಾಣವಾಗಲಿ ಸುಖವನ್ನು ಪಡೆಯಲಿ. ಮನದಾಶೀರ್ವಾದ ಪಡೆದಿಹ ಆತ್ಮನು, ಮನದಾಶೀರ್ವಾದ ಪಡೆದಿಹ ಆತ್ಮನು, ನಿಶ್ಚಿಂತ ಜೀವನಕ್ಕೆಂದೆಂದು ಪಾತ್ರನು. ತುಂಬಿದ ಮನದಿ ಹರಿಸಿರಿ ಸರ್ವರ, ತುಂಬಿದ ಮನದಿ ಹರಿಸಿರಿ ಸರ್ವರ, ಕಲ್ಯಾಣವಾಗಲಿ ಸುಖವನ್ನು ಪಡೆಯಲಿ. ವತನ
ಕರೆಯ ಕೇಳಿದೆಯಾ ವತನವಾಸಿ ತಂದೆ. ದಿನಗಳ ಮರೆಯಲಾರೆನು ನಾನು ಮನದಿ ಸ್ಮೃತಿಯು ಮೂಡುತ್ತಿದೆ ಬಾಬಾ ವತನವಾಸಿ ತಂದೆ ವತನವಾಸಿ ತಂದೆ ಮಕ್ಕಳ ಕರೆಯ ಕೇಳಿದೆಯಾ ವತನವಾಸಿ ತಂದೆ ಮಕ್ಕಳ ಕರೆಯ ಕೇಳಿದೆಯಾ ಮನದ ತುಂಬ ಮಧುರ ಬಾಬಾ ನೀನೇ ತುಂಬಿಹೆಯ ವತನವಾಸಿ ತಂದೆ ಮಕ್ಕಳ ಕರೆಯ ಕೇಳಿದೆಯಾ. ಬಾಬಾ ಬಾಬಾ ನೀ ನಿರಹಂಕಾರಿ ಬಾಬಾ ನೀ ನಿರಹಂಕಾರಿ ಬಾಬಾ ಪ್ರಿಯ ಬಾಬಾ ನೀ ನಿರಹಂಕಾರಿ ಮಕ್ಕಳಿಗೆ ವಂದನೆ ಸಲ್ಲಿಸಿದೆ ಜಗವೆಲ್ಲವೂ ಸ್ಮರಿಸುತ್ತಿದೆ ಮಕ್ಕಳಿಗೆ ವಂದನೆ ಸಲ್ಲಿಸಿದೆ ಜಗವೆಲ್ಲವೂ ಸ್ಮರಿಸುತ್ತಿದೆ ಮಕ್ಕಳ ಸ್ಮರಣೆಯ ಮಾಡುತ್ತಿದೆ ನೀ ಮಕ್ಕಳ ಸ್ಮರಣೆಯ ಮಾಡುತ್ತಿದೆ ಓ ಬಾಬಾ ಪ್ರಿಯ ಬಾಬಾ ನೀ ನಿರಹಂಕಾರಿ ಬಾಬಾ ಪ್ರಿಯ ಬಾಬಾ ನೀ ನಿರಹಂಕಾರಿ. ಅಲೌಕಿಕ